ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಕನ್ನಡ ಪ್ರಥಮ ಭಾಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ನೀಡ್ತಾ ಇದ್ದೀವಿ. ಸೊ ನೀವು ಸೋಮವಾರ ಏನು 11ನೇ ತಾರೀಕು ಪರೀಕ್ಷೆ ಬರೆಯೋಕ್ಕೆ ಹೋಗ್ತಾ ಇದ್ದೀರೋ ಅದಕ್ಕೆ ಇದು ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರ ಆಗಿದೆ. ಸೊ ಇದನ್ನು ನೋಡಿಕೊಂಡು ನೀವು ಸೋಮವಾರ ಏನು ಯಾವ ರೀತಿ ಪ್ರಶ್ನೆಗಳು ಬರಬಹುದು, ಯಾವ ಮಾದರಿಯ ರೀತಿಯ ಪ್ರಶ್ನೆಗಳು ಬರ್ಬೋದು, ಯಾವ ರೀತಿ ಅಟೆಂಡ್ ಮಾಡಬೇಕು ಅಂತಕ್ಕಂಥದ್ದನ್ನು ಪೂರ್ಣ ಪ್ರಮಾಣದಲ್ಲಿ ವಿವರಣಾತ್ಮಕ ಉತ್ತರಗಳೊಂದಿಗೆ ನಿಮಗೆ ಈ ಒಂದು ವಿಡಿಯೋವನ್ನು ನೀಡ್ತಾ ಇದ್ದೀವಿ. ಸೊ ಹಾಗಾಗಿ ಸ್ಟೂಡೆಂಟ್ಸ್, ನೀವ್ಯಾರಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ರಿ. ಯಾಕೆ ಅಂತಂದರೆ ಮುಂದೆ ಎಲ್ಲ ವಿಷಯಗಳ ವಿಡಿಯೋಗಳನ್ನು ನಾವು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಜೊತೆಗೆ ನೀವು ಏನು ಪರೀಕ್ಷೆ ಬರ್ತಿರೋ ಬಂದ ತಕ್ಷಣ ನಿಮಗೆ ಕೀ ಉತ್ತರಗಳು ಸಹ ಸಿಗೋ ಹಾಗೆ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರು ಇದ್ರೆ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ಕಳಿಸಿ ಅಂತ ಹೇಳ್ತಾ ಬರೀ ನೋಡೋಣ ಈ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರ ಹೇಗಿದೆ ಅಂತೇಳಿ ನೋಡ್ತಾ ಹೋಗೋಣ. ಸೊ ಸ್ಟೂಡೆಂಟ್ಸ್, ಇದು ನೀವು ನೋಡ್ತಾ ಇರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ. ಇದೆಲ್ಲ ನಿಮಗೆ ಆಲ್ರೆಡಿ ಪರಿಚಯ ಆಗಿದೆ, ಒಂದ್ಸಲ ಪ್ರಿಪರೇಟರಿ ಎಕ್ಸಾಮ್ ಬರ್ದಿದ್ದೀರಾ ಅಂತ ಅನ್ಕೋತೀನಿ. ಸೊ ಇದನ್ನೆಲ್ಲ ಡೀಟೇಲ್ಸ್ ಹೇಳೋದು ಬೇಡ, ಪ್ರಶ್ನೆಗೆ ನೇರವಾಗಿ ಹೋಗ್ತಾ ಇದ್ದೀನಿ. ಮೊದಲು ಒಂದು ರೌಂಡ್ ಪ್ರಶ್ನೆ ಪತ್ರಿಕೆ ಹೇಗಿದೆ ಅನ್ನೋದನ್ನು ನೋಡ್ಕೊಂಬಿಡ್ರಿ. 9 ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳಿರ್ತವೆ. ಸೊ ಆನಂತರ 7 1 ಅಂಕದ ಪ್ರಶ್ನೆಗಳು. ಇಲ್ಲಿ ಟೆಕ್ಸ್ಟನ್ನು ಕೊಟ್ಟಿರ್ತಾರೆ, ಪ್ಯಾಸೇಜನ್ನು ಅಥವಾ ಪದ್ಯಭಾಗ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ನೀವು ಉತ್ತರ ಬರೀತಕ್ಕಂಥದ್ದು. ಇದೆಲ್ಲ ಹೆಚ್ಚು ಕಮ್ಮಿ ನಿಮ್ಮ ಸ್ಕೂಲ್ನ ಏನು ಕ್ಲಾಸ್ ಟೆಸ್ಟ್ ಏನಿದೆಯೋ ಟೆಕ್ಸ್ಟ್ ಬುಕ್ಕು, ಆ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂತಹ ವಿಷಯಗಳನ್ನೇ ಒಂದು ಪ್ಯಾರಾ ಕೊಟ್ಟು ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ. ಅಂತಹ 7 ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳಿರ್ತವೆ. ಸೊ ಅದಾದಮೇಲೆ ಮತ್ತೆ 17ರಿಂದ 20 4 ಪ್ರಶ್ನೆಗಳಿಗೆ ಅಲ್ಲೂ ಸಹ ಪ್ಯಾಸೇಜನ್ನು ಕೊಟ್ಟು ಪ್ರಶ್ನೆಗಳನ್ನು ಉತ್ತರವನ್ನು ಬರೀಲಿಕ್ಕೆ ಕೊಟ್ಟಿರ್ತಾರೆ. ಪ್ರಶ್ನೆಗೆ ಉತ್ತರಗಳನ್ನು ನೀವು ಬರೀಬೇಕು. ಅದಾದ ನಂತರ 2 ಅಂಕದ ಪ್ರಶ್ನೆಗಳು, ಇಲ್ಲಿಯೂ ಸಹ ಇದನ್ನು ವಿಷಯವನ್ನು ಅಲ್ಲೇ ಕೊಟ್ಟು ಉತ್ತರವನ್ನು ಬರೀಲಿಕ್ಕೆ ಕೇಳಿರ್ತಾರೆ. ಸೊ ಜೊತೆಗೆ ಚಿತ್ರವನ್ನು ಕೊಟ್ಟು ಇದಕ್ಕೆ ಚಿತ್ರದ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು, ಅಥವಾ ಚಿತ್ರಗಳನ್ನು, ಈ ಚಿತ್ರವನ್ನು ನೋಡಿ ನಿಮಗೆ ತಿಳಿದಂತಹ ವಾಕ್ಯಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ನಂತರ 3 ಅಂಕದ ಒಂದು ಪ್ರಶ್ನೆ ಇರ್ತದೆ. ಕವಿಯ ಹೆಸರನ್ನು ಕೊಟ್ಬಿಟ್ಟು ಅವರ ಪ್ರಸಿದ್ಧ ಕೃತಿ, ಅವರು ಬರೆದಿರ್ತಕ್ಕಂತಹ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂತಹ ಯಾವ ಕೃತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೋ ಅದರ ಬಗ್ಗೆ ವಿವರಣೆಯನ್ನು ಬರೀರಿ ಅಂತ ಕೇಳ್ಬೋದು. ಸೊ ಹಾಗಾಗಿ ಸಂದರ್ಭ ಕೇಳ್ಬೋದು. ಸೊ ಅದನ್ನು ನೋಡ್ಕೊಳ್ರಿ. ಮತ್ತು ಕವಿ ಪರಿಚಯ ಕೇಳ್ತಾರೆ. ಸೊ ಒಬ್ಬ ಕವಿಯನ್ನು ಕೊಟ್ಬಿಟ್ಟು ಅವರ ಒಂದು ಕವಿ ಪರಿಚಯವನ್ನು ಬರೀರಿ ಅಂತ ಹೇಳಿ ವಾಕ್ಯ ರೂಪದಲ್ಲಿ, ಇಲ್ಲಿ ಎಲ್ಲ ಆಲ್ರೆಡಿ ನಿಮಗೆ ನೋಡ್ರಿ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಇದನ್ನು ವಾಕ್ಯ ರೂಪ ಮಾಡಿ ಬರೀಬೇಕು ಕವಿ ಪರಿಚಯವನ್ನು. ಹಾಗಾಗಿ ಸೊ ಇಲ್ಲಿರ್ತಕ್ಕಂಥ ಸುಳಿವುಗಳನ್ನು ಉಪಯೋಗಿಸ್ಕೊಂಡು ವಾಕ್ಯ ರೂಪ ಮಾಡಿ ಬರೀಬೇಕು. ಸೊ ಜೊತೆಗೆ ಅಲಂಕಾರವನ್ನು ಕೊಟ್ಟಿರ್ತಾರೆ, ಅಲಂಕಾರದ ಸ್ಟೆಪ್ಸ್ಗಳೆಲ್ಲ ಕೊಟ್ಟಿರ್ತಾರೆ. ಈ ಸ್ಟೆಪ್ಸ್ಗಳನ್ನು ಫಿಲ್ ಮಾಡೋದಷ್ಟೇ ನಿಮ್ಮ ಕೆಲಸ ಆಗಿರ್ತದೆ. ಪದ್ಯಗಳನ್ನು ಕೊಟ್ಟಿದ್ದಾರೆ, ಸಾರಾಂಶವನ್ನು ಬರೀಬೇಕು, ಪದ್ಯದ ಸಾರಾಂಶವನ್ನು. ಸೊ ಒಂದು ಲೆಟರ್ ರೈಟಿಂಗ್ ಇರ್ತದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಒಂದು ಮನವಿ ಪತ್ರ ಅಂತ ಕೇಳಿದರೆ ಮನವಿ ಪತ್ರದ ಒಂದು ಮಾಡೆಲ್ ಕೂಡ ಕೊಟ್ಟಿದ್ದಾರೆ. ಸೊ ಈ ರೀತಿ ನಿಮಗೆ ಪ್ರಶ್ನೆ ಪತ್ರಿಕೆ ಈ ಸಲ ಈ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ ಬರೋದು ಡೌಟು. ಪ್ರಶ್ನೆಗಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಬರ್ತದೆ, ಉತ್ತರವನ್ನು ಬೇರೆ ಪೇಪರ್ನಲ್ಲಿ ಬರೀಬೇಕಾಗ್ತದೆ. ಸೊ ಈ ರೀತಿಯ ಮಾಡಲ್ ಬರಲ್ಲ. ಹಾಗಾಗಿ ನೀವು ಪ್ರಶ್ನೆಯನ್ನು ಬೇರೆ ಪೇಜಲ್ಲಿ ಬರೆಯೋದ್ರಿಂದ ನಿಮಗೆ ಮಾಡಲ್ಗಳು ಯಾವ ರೀತಿ ಕೊಡ್ತಾರೋ ನೋಡಿಕೊಂಡು ಅದನ್ನು ನೀವು ಬರೀಬೇಕಾಗ್ತದೆ. ಸೊ ಬನ್ನಿ ನೋಡೋಣ, ಈಗ ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವೀಗ ನೋಡ್ತಾ ಹೋಗೋಣ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನಾವು ನೋಡಿದಾಗ ಗೌರಿ ತನ್ನ ತಂಗಿಗೆ ಪುಸ್ತಕವನ್ನು ಕೊಟ್ಟನು ಅಂತ ಇದೆ. ಈ ವಾಕ್ಯವನ್ನು ಸರಿಪಡಿಸಿ ಬರೆದಾಗ. ಸೊ ನೋಡ್ರಿ, ಇಲ್ಲಿ ಗೌರಿ ಅಂತಕ್ಕಂಥದ್ದು ಸ್ತ್ರೀಲಿಂಗದ ಪದ ಇದೆ, ಇಲ್ಲಿ ಕೊಟ್ಟನು ಅಂತಕ್ಕಂಥದ್ದು ಪುಲ್ಲಿಂಗದ ಪದ ಇದೆ. ಹಾಗಾಗಿ ಇದನ್ನು ಸರಿಪಡಿಸಿ ಬರೀಬೇಕು ಅಂತಂದಾಗ ಗೌರಿ ತನ್ನ ತಂಗಿಗೆ ಪುಸ್ತಕವನ್ನು ಕೊಟ್ಟಳು ಅಂತ ನಾವು ಬರೀಬೇಕಾಗ್ತದೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಳು ಅಂತಕ್ಕಂಥದ್ದನ್ನು ಸರಿಪಡಿಸಿ ಸ್ತ್ರೀಲಿಂಗಕ್ಕೆ ಸರಿಯಾಗಿ ಬರೀಬೇಕಾಗ್ತದೆ. ನೆಕ್ಸ್ಟ್, ಮೈಸೂರಿನ ಅರಮನೆ ನಯನ ಮನೋಹರವಾಗಿದೆ. ಈ ವಾಕ್ಯದಲ್ಲಿ ಅರಮನೆ ಪದದ ಸರಿಯಾದ ವಿಗ್ರಹ ರೂಪ ಅಂತ ಕೇಳಿದ್ದಾರೆ. ಸೊ ಅರಮನೆಯನ್ನು ಬಿಡಿಸಿ ಬರೆದಾಗ ವಿಗ್ರಹ ವಾಕ್ಯ ಮಾಡಿ ಬರೀತಕ್ಕಂಥದ್ದು ಅರಸನ ಪ್ಲಸ್ ಮನೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ನೀವು ಇಲ್ಲಿ ಈ ಆಪ್ಷನನ್ನು ಬರೆದ್ಬಿಟ್ಟು ಅರಸನ ಪ್ಲಸ್ ಮನೆ ಇದನ್ನು
ಬರೀಬೇಕು. ಹಾಗಾಗಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿರ್ತಾರೆ, ಉತ್ತರವನ್ನು ಸಹ ಉತ್ತರ ಪತ್ರಿಕೆಯಲ್ಲಿ ಇದೇ ಥರ ಬರೀರಿ. ಆಪ್ಷನ್ನು ಬರೀಬೇಕು, ಜೊತೆಗೆ ಆನ್ಸರ್ ಕೂಡ ಬರೀಬೇಕಾಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೇಸರು ಬಾನಿನ ನಡುನೆತ್ತಿಯಿಂದ ಈಚೆಗೆ ಪಡುವಣಕ್ಕೆ ತಿರುಗಿ 2 ತಾಸಾಗಿದೆ. ನೇಸರು ಬಾನಿನ ನಡುನೆತ್ತಿಯಿಂದ ಈಚೆಗೆ ಪಡುವಣಕ್ಕೆ ತಿರುಗಿ 2 ತಾಸಾಗಿದೆ ಅಂದರೆ ಈಗ ಆಲ್ರೆಡಿ 2 ತಾಸು ಮುಗಿದೋಗಿರ್ತಕ್ಕಂತಹ ಒಂದು ವಾಕ್ಯ. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಕ್ರಿಯಾಪದವನ್ನು ಕೇಳಿದ್ದಾರೆ. ಸೊ ಕ್ರಿಯಾಪದ ಅಂತಂದಾಗ ಇಲ್ಲಿ ತಿರುಗಿ ಅಂತಕ್ಕಂಥದ್ದು ಕ್ರಿಯೆಯನ್ನು ಸೂಚಿಸ್ತಕ್ಕಂಥದ್ದು. ಹಾಗಾಗಿ ಇಲ್ಲಿರ್ತಕ್ಕಂತಹ ಪದಗಳಲ್ಲಿ ನೇಸರು ಅಲ್ಲ, ನಡುನೆತ್ತಿ ಅಲ್ಲ, ಪಡುವಣ ಅಲ್ಲ, ತಿರುಗಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಪದ. ಸೊ ಹಾಗಾಗಿ ಇಲ್ಲಿ ನೀವು ಅದನ್ನು ಸರಿಯಾಗಿ ಆಯ್ಕೆ ಮಾಡಿ ಬರೀಬೇಕು. ಬೇಟೆಗಾರನು ಬಿಟ್ಟ ಬಾಣವು ಕಾಡು ಹಂದಿಗೆ ತಾಗಲೇ ಇಲ್ಲ. ಇಲ್ಲಿ ಕಾಡು ಹಂದಿ ಎಂಬುದು ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಕಾಡು ಹಂದಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಬಿಡಿಸಿ ಬರೆದಾಗ ಕಾಡಿನ ಪ್ಲಸ್ ಹಂದಿ ಅಂತ ಬಿಡಿಸಿ ಬರಿತೇವೆ. ಕಾಡಿನ ಪ್ಲಸ್ ಹಂದಿ ಇದು ಬಿಡಿಸಿ ಬರೆದಾಗ ತತ್ಪುರುಷ ಸಮಾಸ ಇಲ್ಲಿ ಬರ್ತದೆ. ಹಾಗಾಗಿ ಇದನ್ನು ತತ್ಪುರುಷ ಸಮಾಸ ಅಂತೇಳಿ ಕರಿತೇವೆ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆಯನ್ನು ನೋಡಿದಾಗ, ಊರನ್ನು ಬಿಟ್ಟು ಕಾಡಿಗೆ ಹೋದರೂ ಮನೆಯ ಹಂಬಲ ತಪ್ಪಲಿಲ್ಲ. ಇಲ್ಲಿ ಊರನ್ನು ಎಂಬುದು ಡ್ಯಾಶ್ ಸಂಧಿಯನ್ನು ಊರನ್ನು ಬಿಡಿಸಬೇಕು. ಸೊ ಇದನ್ನು ನಾವು ಬಿಡಿಸಿ ಬರೆದಾಗ ಊರು ಪ್ಲಸ್ ಅನ್ನು ಅಂತ ಬಿಡಿಸ್ಬೇಕು ನಾವು. ಊರು ಅನ್ನೋದರಲ್ಲಿ ಊ ಬಂದಿದೆ, ಅನ್ನು ಅನ್ನೋದರಲ್ಲಿ ಆ ಬಂದಿದೆ. ಸೊ ಕೂಡಿಸಿ ಬರೆದಾಗ ಊರನ್ನು ಅನ್ನೋದರಲ್ಲಿ ಆ ಮಾತ್ರ ಉಳ್ಕೊಂಡಿದೆ, ಊ ಹೊರಟೋಗಿದೆ. ಹಾಗಾಗಿ ಇದನ್ನು ನಾವು ಲೋಪಸಂಧಿ ಅಂತ ಕರಿತೇವೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಆ ಅಂತಕ್ಕಂತಹದ್ದೇನಿದೆಯಲ್ಲ, ಇದು ಲೋಪಸಂಧಿ ಅಂತಕ್ಕಂಥದ್ದು ಉದಾಹರಣೆ ಆಗಿರ್ತಕ್ಕಂಥದ್ದು. ಲೋಪಸಂಧಿಗೆ ಉದಾಹರಣೆ ಊರನ್ನು. ನನ್ನ ಸೀಸದ ಕಡ್ಡಿಯನ್ನು ಎಲ್ಲಿ ಬಚ್ಚಿಟ್ಟಿದೆಯಾ, ಹೇಳು ಹೇಳು. ಇಲ್ಲಿ ಹೇಳು ಎಂಬುದು ಅಂತ ಕೊಟ್ಟಿದ್ದಾರೆ. ಸೊ ಒಂದೇ ಪದ 2 ಬಾರಿ ಬಂದಿರೋದ್ರಿಂದ ಸೊ ಇದನ್ನು ನಾವು ದ್ವಿರುಕ್ತಿ ಅಂತ ಕರಿತೇವೆ, ಒಂದೇ ಪದ 2 ಬಾರಿ ಬರೋದ್ರಿಂದ. ಸೊ ಹಾಗಾಗಿ ಅನುಕರಣವ್ಯಯ ಯಾವಾಗ ಆಗುತ್ತಪ್ಪ ಅಂತಂದರೆ ಅದು ಶಬ್ದವನ್ನು ಅನುಕರಣೆ ಮಾಡ್ತಕ್ಕಂತಹ ಪದ ಬಂದಾಗ ಮಾತ್ರ. ಸರಸರ, ಬಡಬಡ, ಡಣಡಣ ಈ ಥರ ಅನುಕರಣೆ, ಶಬ್ದದ ಅನುಕರಣೆ ಬಂದರೆ ಅದು ಅನುಕರಣ ವ್ಯಯ ಆಗುತ್ತೆ. ಇಲ್ಲಿರೋದು ಶಬ್ದದ ಅನುಕರಣೆ ಇಲ್ಲ. ಹೇಳು, ಬೇಗ ಬೇಗ, ನಡೆ ಇಂಥವು ದ್ವಿರುಕ್ತಿಯನ್ನು ಕೊಡೋದ್ರಿಂದ ಸೊ ಹಾಗಾಗಿ ಇದು ಇಲ್ಲಿ ಇರ್ತಕ್ಕಂತಹ ಪದ ಇದು ದ್ವಿರುಕ್ತಿ ಆಗ್ತದೆ. ಸೊ ಇನ್ನು ಜೋಡು ನುಡಿ ಅಂತಂದಾಗ ನಾವು ಇದು ಹಣ್ಣು ಹಂಪಲು, ಕಾಡು ಮೇಡು, ಸೊ ಇಂಥವನ್ನೆಲ್ಲ ಜೋಡು ನುಡಿಗಳು ಅಂತೇಳಿ ನಾವು ನೋಡ್ತಾ ಹೋಗ್ತೇವೆ. ಇನ್ನು ಕಾಯಕವೇ ಕೈಲಾಸ, ಇಲ್ಲಿ ಕಾಯಕ ಪದದ ಅರ್ಥ ಅಂತ ಇದೆ. ಕಾಯಕ ಅಂದರೆ ಕೆಲಸ ಮಾಡೋದು ಅಂತಕ್ಕಂಥದ್ದು. ಹಾಗಾಗಿ ಈ ಆಪ್ಷನ್, ಈ ಕೆಲಸ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ, ಕೆಲಸ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೀನು ಬಲ್ ಮೈಮೆಗಾರಿಂ ನಿನಗಾರ್ ಅತ್ತಣಿಂದೆಂದು ಉಪದೇಶಮಾಯಿತು. ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆಗಳು ಅಂತ ಕೇಳಿದರೆ ನೋಡಿ, ಇಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆ ಇದೆ, ಇಲ್ಲಿ ಪೂರ್ಣ ವಿರಾಮ ಇದೆ, ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ. 3 ರೀತಿಯ ಚಿಹ್ನೆಗಳು ಇಲ್ಲಿ ಆಗಿದೆ. ಹಾಗಾಗಿ ಆಪ್ಷನ್ ಆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಭಾವಸೂಚಕ ಜೊತೆಗೆ ಪೂರ್ಣ ವಿರಾಮ ಮತ್ತು ಪ್ರಶ್ನಾರ್ಥಕ 3 ಸಹ ಇಲ್ಲಿ ಇರೋದ್ರಿಂದ ಆಪ್ಷನ್ ಆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಮೃಗದ ಸೇಡು ನಮ್ಮ ಪಾಡು, ಪರರ ನುಡಿಗೆ ಮಿಡುಕುವ, ಇಲ್ಲಿ ಬಳಕೆಯಾಗಿರುವ ತತ್ಸಮ ಪದ ಕೇಳಿದ್ದಾರೆ. ಸೊ ತತ್ಸಮ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥದ್ದು ಪಾಡು, ಸೇಡು, ನುಡಿ ಯಾವುದು ಸಹ ಬರೋದಿಲ್ಲ. ಮೃಗ ಅಂತಕ್ಕಂಥದ್ದು, ಈ ಮೃಗ ಅನ್ನೋದಕ್ಕೆ ತದ್ಭವ ಪದ ಬಂದು ಮಿಗ ಅಂತ ಬರೀತೇವೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಈ ಮೃಗ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ. ಮುಂದಿನ 10ರಿಂದ 16ರವರೆಗಿನ ಪ್ರಶ್ನೆಗಳನ್ನು ನಾವಿಲ್ಲಿ ಪದ್ಯ ಭಾಗ ಕೊಟ್ಟಿದ್ದಾರೆ, ಗದ್ಯ ಭಾಗ ಕೊಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ಉತ್ತರವನ್ನು ಬರಿತಾ ಹೋಗೋಣ. ಸೊ ಸ್ಟೂಡೆಂಟ್ಸ್, ಈಗ ಇದರಲ್ಲಿ ನಾವು 10ನೇ ಪ್ರಶ್ನೆ ನೋಡೋಣ. ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಪ್ರಾರಂಭವಾಯಿತು. ಸೊ ಇಲ್ಲಿ ನವೀನ ಶಿಕ್ಷಣದ ಉದ್ದೇಶ ಅಂತ ಕೇಳಿದ್ದಾರೆ. ಸೊ ನವೀನ ಶಿಕ್ಷಣದ ಉದ್ದೇಶವನ್ನು ನೋಡಿದಾಗ ಔದ್ಯೋಗಿಕ ಶಿಕ್ಷಣವನ್ನು ಕೊಡೋದು ಒಂದು, ಹಸ್ತಕೌಶಲವನ್ನು ಬೆಳೆಸುವುದು, ದೇಹ ಶ್ರಮದಲ್ಲಿ ಗೌರವ ಭಾವ ಉಂಟು ಮಾಡುವುದು ಇದರ ಒಂದು ಭಾಗವಾಗಿತ್ತು ಅಂತ ಕೊಟ್ಟಿದ್ದಾರೆ. ಸೊ ಮುಖ್ಯವಾಗಿ ಇಲ್ಲಿ ನವೀನ ಶಿಕ್ಷಣ ಅಂತಂದರೆ ಇವು 3 ಪಾರ್ಟ್ಸ್ ಬರ್ತದೆ. ಔದ್ಯೋಗಿಕ ಶಿಕ್ಷಣ ನೀಡಿ ಸ್ವಾವಲಂಬಿಗಳನ್ನಾಗಿಸುವುದು ಒಂದು, ಗೌರವ ಕೊಡುವುದು, ಹಸ್ತಕೌಶಲ ಬೆಳೆಸುವುದು, ಕೆಲಸಕ್ಕೆ ಸರಿಯಾದ ಕೂಲಿ ನೀಡುವುದು.
ಸೊ ಇಲ್ಲಿ ಗೌರವ ಕೊಡೋದು ಅಥವಾ ಕೂಲಿ ನೀಡೋದು ಹಸ್ತಕೌಶಲ ಬೆಳೆಸೋದಲ್ಲ. ಸೊ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡೋದು ಭಾಳ ಇಂಪಾರ್ಟೆಂಟ್ ಇದ್ದಿದ್ದು. ಹಾಗಾಗಿ ಆಪ್ಷನ್ ಆ ಅಂತಕ್ಕಂಥದ್ದನ್ನು ಬರೀಬೇಕು. ನೀವು ಇದು ಇಷ್ಟನ್ನು ಬರೀಬೇಕು. ಔದ್ಯೋಗಿಕ ಶಿಕ್ಷಣ ನೀಡಿ ಸ್ವಾವಲಂಬಿಗಳನ್ನಾಗಿಸುವುದು ಅಂತಕ್ಕಂಥದ್ದನ್ನು ಪೂರ್ತಿ ಬರೀರಿ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥದ್ದು. ಈ ಪದ್ಯದಲ್ಲಿ ಕವಿಯು ಕಷ್ಟ ಬಂದಾಗ ಹೇಗಿರಬೇಕು ಅಂತ ಕೇಳಿದ್ದಾರೆ. ನೋಡ್ರಿ, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ. ಮಳೆಯ ವಿಧಿ ಸುರಿದ್ರೆ ಕಷ್ಟಗಳ ಮಳೆನೇ ಬರಲಿ, ಏನಾಗ್ಬೇಕು ನಾವು? ಕಲ್ಲಾಗಬೇಕು. ಆದರೆ ಇಲ್ಲಿ ಕವಿ ಕೊಟ್ಟಿರೋದು ಅದೇನೆ. ಕವಿಯು ಕಷ್ಟ ಬಂದಾಗ ಹೇಗಿರಬೇಕು ಅಂತ ಕೇಳಿದ್ದಾರೆ ಅಂತಂದರೆ ಮಳೆ ಆಗಬಾರ್ದು, ಕಲ್ಲಿನಂತೆ ಇರಬೇಕು ಅಂತ ಕೊಟ್ಟಿದ್ದಾರೆ. ಹಾಗಾದಾಗ ಮಾತ್ರ ನಾವು ಏನನ್ನಾದರೂ ಎದುರಿಸಲಿಕ್ಕೆ ಸಾಧ್ಯ. ಹಾಗಾಗಿ ಆಪ್ಷನ್ ಆ ಕಲ್ಲಿನಂತೆ ಇರಬೇಕು ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಇದನ್ನು ನೀವು ಈ ರೀತಿ ಬರೀಬೇಕು, ಕಲ್ಲಿನಂತೆ ಇರಬೇಕು ಅಂತ ಪೂರ್ತಿ ಆಪ್ಷನ್ ಬರೀಬೇಕು. ಬರೀ ಒಂದೇ ಒಂದು ಇದನ್ನು ಬರೆದು ಬಿಟ್ಟು ಬಂದುಬಿಟ್ಟಿದ್ರ. ಆಮೇಲೆ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಕ್ಕಯ್ಯ ಓದಷ್ಟು ದಿನಕ್ಕೆ ಅಮ್ಮ ನಮ್ಮನ್ನು ಕೂಲಿ ಮಾಡಿ ಸಾಕಬೇಕು ಅಂದರೆ ಕಷ್ಟ, ಆದ್ದರಿಂದ ನಾನು ಹೂವಿನ ಗಿಡ ಹಾಕ್ತೀನಿ, ಇಲ್ಲಿ ತಂಗಿ ಹೂವಿನ ಗಿಡ ಹಾಕ್ತೀನಿ ಅನ್ನಲು ಕಾರಣವೇನು? ತಂಗಿ ಹೂವಿನ ಗಿಡ ಹಾಕ್ತೀನಿ ಅಂತಂದರೆ ಇಲ್ಲಿ ಕೂಲಿ ಮಾಡಲು ಅಲ್ಲ, ಮನೋರಂಜನೆಗೆ ಅಲ್ಲ, ಅಮ್ಮನ ಕಷ್ಟವನ್ನು ಕಡಿಮೆ ಮಾಡೋದಕ್ಕೋಸ್ಕರ. ಶ್ರೀಮಂತರಾಗಬೇಕು ಅಂತ ಆಸೆ ಏನಿರಲಿಲ್ಲ ಅವರಿಗೆ. ಹಾಗಾಗಿ ಅಮ್ಮನಿಗೆ ಕಷ್ಟ ಆಗ್ತಾ ಇದೆ, ಅಮ್ಮನ ಕಷ್ಟವನ್ನು ಕಡಿಮೆ ಮಾಡಲು ಅಂತಕ್ಕಂಥದ್ದು. ಸೊ ಇಲ್ಲಿ ಈ ಬರೆದ್ಬಿಟ್ಟು ಇಲ್ಲಿ ಆಪ್ಷನ್ ಇದು ಏನಿದೆಯಲ್ಲ ಇದಿಷ್ಟನ್ನು ಸಹ ಇಲ್ಲಿ ಬರೀಬೇಕು. ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಜೈನರಾದ ಪೂಜ್ಯಪಾದ ಕೊಂಡಕುಂದವರ್ಯರು ಮಧ್ವಯತಿಯ ಬಸವಪತಿಯ ಮುಖ್ಯ ಮತಾಚಾರ್ಯರ ಶರ್ವಪಂಪರನ್ನರ ಷಡಕ್ಷರಿ ಮುದ್ದಣ್ಣರ ಪುರಂದರ ವರೇಣ್ಯರ ತಾಯೇ ನಿನ್ನ ಬಸಿರ ಹೊನ್ನಗನಿ ವಿದ್ಯಾರಣ್ಯರ. ಇಲ್ಲಿ ಕವಿ ವರ್ಣಿಸಿರುವ ಕನ್ನಡ ನಾಡಿನ ಪ್ರಮುಖ ಕವಿಗಳು ನೋಡ್ರಿ. ಕನ್ನಡ ನಾಡಿನ ಪ್ರಮುಖ ಕವಿಗಳು ಯಾರ್ಯಾರನ್ನ ವರ್ಣನೆ ಮಾಡಿದ್ದಾರೆ ಇಲ್ಲಿ? ಫಸ್ಟ್ನೇ ಆಪ್ಷನ್ನು ಶರ್ವ, ಪಂಪ, ರನ್ನರು ಅಂತ ಇದೆ, ವಿದ್ಯಾರಣ್ಯರು ಇದೆ, ಮಧ್ವಾಚಾರ್ಯರು, ಕೊಂಡ ಕುಂದವರ್ಯರು. ಜೈನರಾದ ಪೂಜ್ಯಪಾದ ಕೊಂಡ ಕುಂದವರ್ಯರು ಇವರು ಜೈನರು. ಮಧ್ವಯತಿಯ ಬಸವಪತಿಯ ಮುಖ್ಯ ಮತಾಚಾರ್ಯರು ಇವರು ಮತಾಚಾರ್ಯರು. ಇವರೆಲ್ಲ ಯತಿ, ಬಸವಪತಿ, ಮಧ್ವ ಇವರೆಲ್ಲ ಮತಾಚಾರ್ಯರು. ಶರ್ವ ಪಂಪ ರನ್ನರ ಷಡಕ್ಷರಿ ಮುದ್ದಣ್ಣರ ಪುರಂದರ ವರೇಣ್ಯರ ತಾಯೆ ನಿನ್ನ ಬಸಿರ ಹೊನ್ನಗನಿ ವಿದ್ಯಾರಣ್ಯರ. ನೋಡ್ರಿ, ಇಲ್ಲಿ ಕವಿಗಳು ಯಾರಪ್ಪ ಅಂತಂದರೆ ಇಲ್ಲಿ ಕವಿ ವರ್ಣಿಸಿರೋ ಪ್ರಮುಖ ಕವಿಗಳು ಯಾರ್ಯಾರಿದ್ರು? ಪಂಪ, ರನ್ನ, ಮುದ್ದಣ್ಣ ಇವರೆಲ್ಲರೂ ಸಹ ಇದ್ರು. ಹಾಗಾಗಿ ಪಂಪ, ರನ್ನರು ಜೊತೆಗೆ ಶರ್ವ ಇವರಿದ್ರು. ಇಷ್ಟು ಜನ ಕವಿಗಳಾಗಿದ್ದವರು. ಹಾಗಾಗಿ ಆಪ್ಷನ್ ಆ ಅಂತಕ್ಕಂಥದ್ದನ್ನು ನೀವಿಲ್ಲಿ ಉತ್ತರವನ್ನು ಬರೀಬೇಕು. ಮುಂದಿನ ಪ್ರಶ್ನೆ ನೋಡೋಣ. ಹಿತವಂ ತೋರುವನಾತ್ಮ ಬಂಧು ಪೊರೆವಾತಂ ತಂದೆ ಸದ್ಧರ್ಮದ ಸತಿಯೇ ಧರ್ಮಕ್ಕೆ ಸಾಧನಂ. ಇಲ್ಲಿ ನಿಜವಾದ ಬಂಧು ಯಾರು ಅಂತ ಕೇಳಿದ್ದಾರೆ. ನೋಡ್ರಿ, ಬಂಧು ಅಂತ ಇದೆ. ಹಿತವಂ ತೋರುವನೇ ಆತ್ಮಬಂಧು. ಹಾಗಾಗಿ ಹಿತವನ್ನು ಯಾರು ತೋರಿಸ್ತಾರೋ ಅವನು ಆತ್ಮಬಂಧು ಅಂತ ಕರೆದಿದ್ದಾರೆ. ಹಾಗಾಗಿ ಬಂಧು ಇಲ್ಲಿ ಸತಿಯಲ್ಲ, ಪತಿಯಲ್ಲ, ಒಳ್ಳೆಯದನ್ನು ಬಯಸುವವನು. ಹಿತವನ್ನು ಬಯಸುವವನು ಅಂತಂದರೆ ಯಾರು ಒಳ್ಳೆಯದನ್ನು ಬಯಸ್ತಾರೋ ಅವರೇ ನಮಗೆ ಇಲ್ಲಿ ಏನಾಗ್ತಾರೆ? ಬಂಧುಗಳಾಗ್ತಾರೆ. ಹಾಗಾಗಿ ಆಪ್ಷನ್ ಇ ಅಂತಕ್ಕಂಥದ್ದು ಬರೀಬೇಕು. ನೀವು ಇಲ್ಲಿ ಒಳ್ಳೆಯದನ್ನು ಅಂತನ್ನೋದನ್ನು ಬರೀಬೇಕು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ ಹೋಗಿ ಬೀಳಲಿ, ಭತ್ತ ಬೆಳೆಯುವಲ್ಲಿ ಬೂದಿ ಗೊಬ್ಬರದಿಂದ ತೆನೆಗೊಂದು ನಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಈ ಪದ್ಯದಲ್ಲಿ ಹೇಳಿದಂತೆ ಹುಟ್ಟು ಧನ್ಯವಾದದ್ದು ಎಲ್ಲಿ? ಹುಟ್ಟು ಧನ್ಯವಾದದ್ದು ಎಲ್ಲಿ ಅಂತಂದರೆ ಮಣ್ಣಿಗೆ ಬೀಳಬೇಕು, ಬೂದಿ ಗೊಬ್ಬರ ಆಗಬೇಕು, ತೆನೆ ಬರಬೇಕು, ನಗೆದು ಬರೆ ಬರಬೇಕು. ಹಾಗಾದಾಗ ಧನ್ಯವಾಗ್ತದೆ. ಹಾಗಾಗಿ ಮಣ್ಣಿನಲ್ಲಿ, ಸಾವಿನಲ್ಲಿ, ಗಾಳಿಯಲ್ಲಿ, ಬೂದಿಯಲ್ಲಿ ಅಂತ ಕೇಳಿದರೆ ಸೊ ನಿಜವಾಗ್ಲೂ ಸಹ ಹುಟ್ಟು ಧನ್ಯವಾದದ್ದು ಎಲ್ಲಿ? ಮಣ್ಣಿನಲ್ಲಿ. ಸೊ ಮಣ್ಣಿಗೆ ಬಿದ್ದಾಗ ಮಾತ್ರ ಅದು ಗೊಬ್ಬರವಾಗಿ ಬೇರೆ ಗಿಡಗಳಿಗೆ ಆಹಾರವಾಗ್ತದೆ. ಹಾಗಾಗಿ ಅದು ಮಣ್ಣಿನಲ್ಲಿ ಇದಾಗ್ತದೆ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಅಂದಿನ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನಾನು ಹೊರಟೆ
ನನ್ನ ಮನಸ್ಸು ಸಿಟ್ಟಿನಿಂದ ಚಂಚಲವಾಗಿತ್ತು. ಆ ಹುಡುಗಿಯನ್ನು ಮದುವೆಯಾಗುವ ಇಚ್ಛೆ ಸ್ವಲ್ಪವೂ ನನಗೆ ಇರಲಿಲ್ಲ. ಈ ಗದ್ಯ ಭಾಗದಂತೆ ಮನಸ್ಸು ಸಿಟ್ಟಿನಿಂದ ಚಂಚಲವಾಗಲು ಕಾರಣವೇನಾಗಿತ್ತಪ್ಪ ಅಂತಂದರೆ, ಹುಡುಗಿಯನ್ನು ಮದುವೆಯಾಗುವ ಇಚ್ಛೆ ಇರಲಿಲ್ಲ, ಅದಕ್ಕೋಸ್ಕರ ಅವರಿಗೆ ಅದೇ ಕಾರಣ ಆಗಿತ್ತು. ಸೊ ಆಗಿದ್ದರಿಂದ ಆಪ್ಷನ್ ಇ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಮದುವೆಯಾಗಲು ಇಷ್ಟ ಇರಲಿಲ್ಲ ಅಂತಲ್ಲ, ಆ ಹುಡುಗಿಯ ಮದುವೆಯಾಗುವ ಇಚ್ಛೆ ಇರಲಿಲ್ಲವಾದ್ದರಿಂದ, ಮದುವೆಯಾಗಲು ಇಷ್ಟ ಇರುವುದರಿಂದ ಅಲ್ಲ, ಎಲ್ಲರೂ ಮಲಗಿದ್ದರಿಂದ ಅಲ್ಲ, ಹೊರಗೆ ಬಂದಿದ್ದರಿಂದ ಅಲ್ಲ, ಮದುವೆ ಆಗುವ ಇಚ್ಛೆ ಇರಲಿಲ್ಲ ಆದ್ದರಿಂದ. ಓಕೆ, ಆಪ್ಷನ್ ಇ ಅಂತಕ್ಕಂಥದ್ದು ಸರಿಯಾದಂತಹ ಒಂದು ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 17ರಿಂದ 20ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ಗದ್ಯ ಪದ್ಯದ ಭಾಗಗಳನ್ನು ಓದಿ ಗ್ರಹಿಸಿಕೊಂಡು ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನೋಡೋಣ ಏನೇನಿದೆ ಇದರಲ್ಲಿ ಅಂತ ಹೇಳಿ. ಬ್ರಿಟಿಷರು ಹಗ್ಗದ ವಿಲಾಯತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಏರಿಬಿಟ್ಟರು. ಅವೇನೋ ನಿಜಕ್ಕೂ ನಿಕೃಷ್ಟ ವಸ್ತುಗಳು. 1 ವರ್ಷದೊಳಗೆ ಹರಕು ಚಿಂದಿ ಆಗುತ್ತಿದ್ದವು. ಬಣ್ಣವೋ 1 ತಿಂಗಳಲ್ಲಿ ವಿವರಣವಾಗಿ 2 ತಿಂಗಳಲ್ಲಿ ಮಾಯವಾಗುವುದು. ಆದರೇನು ಬಹು ಹಗ್ಗ, ಜನರಿಗೆ ಬೇಕಾದುದು ಹಗ್ಗದ ವಸ್ತು. ಗುಣವನ್ನು ಯಾರು ಕೇಳುತ್ತಾರೆ? ಹಗ್ಗದ ಮಾಲಿನದೇ ಅಧಿಪತ್ಯವಾಯಿತು. ಮಗ್ಗದವರು ಭಿಕಾರಿಗಳಾದರು. ಈ ಗದ್ಯ ಭಾಗದಲ್ಲಿ ಹೇಳಿದಂತೆ ಮಗ್ಗವನ್ನು ನಂಬಿದ್ದ ಭಾರತೀಯರು ನಿರ್ಗತಿಕರಾಗಲು ಕಾರಣವೇನು ಅಂತಂದರೆ, ಸೊ ಬ್ರಿಟಿಷರು ಹಗ್ಗದ ವಿಲಾಯತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟರು ಅಂತಕ್ಕಂಥದ್ದು ಇದರಿಂದಲೇ ಅವರಿಗಿದಾಗಿದ್ದು. ಸೊ ಜನರಿಗೆ ಬೇಕಾದುದು ಹಗ್ಗದ ವಸ್ತು, ಗುಣವನ್ನು ಯಾರು ಕೇಳುತ್ತಾರೆ? ಹಗ್ಗದ ಮಾಲಿನ್ಯತೆ ಅಧಿಪತ್ಯವಾಯಿತು. ಇಷ್ಟನ್ನು ಬರೆದುಬಿಟ್ರೆ ಇದಕ್ಕೆ ಭಾರತೀಯರು ನಿರ್ಗತಿಕರಾಗಲಿಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದು ಉತ್ತರ ಆಗ್ತದೆ. ನಾನು ಇಲ್ಲೇನು ಅಂಡರ್ಲೈನ್ ಮಾಡಿದ್ರು ಅದನ್ನು ನೀವು ಉತ್ತರವನ್ನಾಗಿ ಬರೀಬೇಕಷ್ಟೆ. ಹಳಿಯ ಬಿಡ ಬೆಲನಾಡ ಮಾಡು ಮೆನಿತೋ ಸುಂದರಂ, ಬಿಳಿಯ ಕೊಳದ ಕಾರ ಕಳದ ನಿಡು ಕರೆನಿತೋ ಬಂಧುರಂ. ಈ ಪದ್ಯದಲ್ಲಿ ಕವಿ ಹೇಳಿರುವ ಕನ್ನಡ ನಾಡಿನ ಕಲೆಯ ಮಹತ್ವವೇನು ಅಂತ ಕೇಳಿದರೆ, ಸೊ ನೋಡ್ರಿ, ಹಳೆಯ ಬೀಡ ಬೇಲನಾಡ ಮಾಡ ಮೆನಿತೋ ಸುಂದರಂ ಅಂದರೆ ಹಳೆಯ ಬೀಡು ಮತ್ತು ಬೇಲದ ನಾಡು ಮಾಡ ಮೆನಿತೋ ಸುಂದರಂ, ಇವು ಮೂರೂ ಸಹ ಬಹಳಷ್ಟು ಸುಂದರವಾದವು ಅಂಥೇಳಿ ಆ ಕಲೆಯ ಮಹತ್ವವನ್ನು ಕವಿ ಹೇಳಿದ್ದಾನೆ. ಅದನ್ನೇ ನೀವಿಲ್ಲಿ ಬರೀಬೇಕಾಗ್ತದೆ. ಸೊ ಈಗ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ. ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸ, ಜೈನ ಧರ್ಮದ ವಿವರಣೆ ಇದೆ, ಕನ್ನಡ ಸಾಹಿತ್ಯದ ಕಥನವಿದೆ, ಹೊಯ್ಸಳ ವಾಸ್ತುಶಿಲ್ಪದ ವಿವರಣೆ ಇದೆ. ಎಲ್ಲಕ್ಕೂ ಮಿಗಿಲಾಗಿ ಕನ್ನಡವೇ ಧರ್ಮ, ಕನ್ನಡವೇ ಬಾಳಿನ ಪರಿಪೂರ್ಣತೆ ಎಂದು ಬಗೆದು ಅದಕ್ಕಾಗಿ ಹೋರಾಟ ಮಾಡಿದ ವೀರರ ಉಜ್ವಲ ಚರಿತ್ರೆ ಇದೆ. ಇದು ತಲಕಾಡಿನ ಹಿರಿಮೆಯನ್ನು ಕುರಿತು ಕವಿ ಏನು ಹೇಳಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ತಲಕಾಡಿನ ಹಿರಿಮೆಯನ್ನು ಕುರಿತು ಕವಿ ಹೇಳಿರೋದನ್ನು ಇಲ್ಲಿ ನೋಡೋದಾದರೆ, ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸವಿದೆ, ಜೈನ ಧರ್ಮದ ವಿವರಣೆ ಇದೆ, ಕನ್ನಡ ಸಾಹಿತ್ಯ ಕಥನವಿದೆ, ಹೊಯ್ಸಳ ವಾಸ್ತುಶಿಲ್ಪದ ವಿವರಣೆ ಇದೆ. ಪ್ರತಿಯೊಂದು ಪಾಯಿಂಟ್ಸನ್ನು ಬರೀಬೇಕು ನೀವು. ಸೊ ಅದಕ್ಕೆ ಅದರ ಜೊತೆಗೆ ಕನ್ನಡವೇ ಬಾಳಿನ ಪರಿಪೂರ್ಣತೆ ಎಂದು ಹೋರಾಟ ಮಾಡಿದ ವೀರರ ಉಜ್ವಲ ಚರಿತ್ರೆ ಇದೆ. ಇಷ್ಟನ್ನು ಬರೀಬೇಕು ನೀವು. ಗಂಗರ ಇತಿಹಾಸ ಇದಿಷ್ಟನ್ನು 4-5 ಪಾಯಿಂಟ್ಸನ್ನು ಸಹ ಇಲ್ಲಿ ಉತ್ತರದಲ್ಲಿ ಬರೀಬೇಕು. ಅದಷ್ಟು ಬರೆದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಜೆಯಂ ಪಾಲಿಸಬಲ್ಲಡಾತನರಸಂ, ಕೈಯಾಸೆಯಂ ಮಾಡದಂ ನಿಜ ಮಂತ್ರೀಶ್ವರ, ತಂದೆ ತಾಯ ಸಲಹಲ್ ಬಲ್ಲಾತನೇ ಧಾರ್ಮಿಕಂ. ಇಲ್ಲಿ ಯಾರನ್ನು ರಾಜ ಮಂತ್ರಿ ಧಾರ್ಮಿಕ ಎಂದು ಕರೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ನಿಜ ಮಂತ್ರೀಶ್ವರ, ತಂದೆ ತಾಯ ಸಲಹಲ್ ಬಲ್ಲಾತನೇ ಧಾರ್ಮಿಕಂ. ಧಾರ್ಮಿಕ ಯಾರು? ತಂದೆ ತಾಯಿಯನ್ನು ಸಲಹಲು, ಸಾಕುವನು. ತಂದೆ ತಾಯಿಯನ್ನು ಸಾಕುವನ್ನೋದನ್ನು ಯಾರಿಗೆ ಗೊತ್ತಿರ್ತದೋ ಅವನೇ ಧಾರ್ಮಿಕ. ನಿಜ ಮಂತ್ರೀಶ್ವರ, ಪ್ರಜೆಯಂ ಪಾಲಿಸಬಲ್ಲಡಾತನರಸಂ, ಯಾರು ರಾಜ? ಪ್ರಜೆಗಳನ್ನು ಪಾಲಿಸಲು ಯಾರಿಗೆ ತಿಳಿದಿದೆಯೋ ಅವನು ರಾಜ. ಅದನ್ನು ಬರೀಬೇಕು. ಪ್ರಜೆಯಂ ಪಾಲಿಸಬಲ್ಲಡಾತ ಅಂದರೆ ಪ್ರಜೆಗಳನ್ನು ಪಾಲಿಸುವಂತಹ ಅವನು ರಾಜ. ಕೈಯಾಸೆಯಂ ಮಾಡದಂ, ಕೈಯಾಸೆಯಂ ಮಾಡದೇ ಇದ್ದರೆ ಅವನು ಮಂತ್ರಿ. ಯಾರು ಆಸೆ ಪಟ್ಟು ದುರಾಸೆಯನ್ನು ಮಾಡೋದಿಲ್ವೋ ಅವನು ಮಂತ್ರಿ. ತಂದೆ ತಾಯಿಯನ್ನು ಸಲಹಲು ಬಲ್ಲವನು ಧಾರ್ಮಿಕ. ಇವರು 3 ಜನ ಅಂತೇಳಿ ನೀವು ಇದನ್ನು ಉತ್ತರವನ್ನು ಬರೀಬೇಕು. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ.
21ರಿಂದ 26ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ಗದ್ಯ ಪದ್ಯದ ಭಾಗಗಳನ್ನು ಓದಿ ಗ್ರಹಿಸಿಕೊಂಡು 2-3 ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ನೋಡೋಣ ಈ ಉತ್ತರಗಳನ್ನು ಹೇಗೆ ಬರೆಯೋದು ಅಂತೇಳಿ. ಸೊ ಈಗ ನಾವು 21ನೇ ಪ್ರಶ್ನೆಯನ್ನು ನೋಡೋಣ. ಸೊ ಈ 21ನೇ ಪ್ರಶ್ನೆಗೆ ನಾವು ಓದ್ಕೊಳ್ರಿ. ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದಡು ಮರೆಯಬೇಕು. ಸೊ ಇಲ್ಲಿ ಕಾಯಕದ ಮಹತ್ವವನ್ನು ಹೇಗೆ ತಿಳಿಸಲಾಗಿದೆ ಅಂತ ಕೇಳಿದರೆ ನೋಡೋಣ ಇದಕ್ಕೆ ಉತ್ತರ ಏನಿದೆ ಅಂತೇಳಿ. ಸೊ ಇಲ್ಲಿ ಕಾಯಕದ ಮಹತ್ವವನ್ನು ತಿಳಿಸಿರುವಂತಹದ್ದನ್ನು ನಾವೀಗ ನೋಡ್ತಾ ಹೋಗ್ತೇವೆ. ಸೊ ಒಂದೇ ನಿಮಿಷ ನೋಡಿ. ಇಲ್ಲಿ ಈ ಪದ್ಯದಲ್ಲಿ ಕಾಯಕವು ಅತ್ಯಂತ ಪ್ರಮುಖವಾದ ಕಾರಣವೆಂದು ಹೇಳಲಾಗಿದೆ. ಕಾಯಕವು ಕೈಲಾಸವೆಂಬ ಲೋಕವನ್ನು ಪ್ರಾಪ್ತಿ ಮಾರ್ಗವಾಗಿ ನಿರ್ದೇಶಿಸುತ್ತದೆ ಮತ್ತು ಅಮರಲಿಂಗೇಶವಾಯಿತು ಎಂಬುದು ಕಾಯಕದ ಅದ್ಭುತವಾದ ಮಹತ್ವವನ್ನು ಬೋಧಿಸುತ್ತದೆ. ಸೊ ಇದು 21ನೇ ಪ್ರಶ್ನೆಗೆ ಉತ್ತರ. 22ನೇ ಪ್ರಶ್ನೆಗೆ ಉತ್ತರ ನೋಡೋಣ. ವಿದೇಶಗಳಲ್ಲಿ ಮನೆಯ ನಲ್ಲಿಯನ್ನು ಬರುವ ನೀರನ್ನು ಯಾರು ಕುಡಿಯುವುದಿಲ್ಲ, ಅದನ್ನು ಕುಡಿದರೆ ಪ್ರಾಣ ಹೋಗುವುದಿಲ್ಲ. ಇದನ್ನು ನಾವು ನೋಡಿದಾಗ ಇದಕ್ಕೆ ನಾವು ಉತ್ತರವನ್ನು ನೋಡ್ತಾ ಹೋದರೆ ಲೇಖಕರು ಭಾರತದಲ್ಲಿ ಪ್ರಸಿದ್ಧವಾದ ನೀರಿನ ಸಂಚು ಹುನ್ನಾರದ ಆರಂಭವನ್ನು ವ್ಯಕ್ತಪಡಿಸುತ್ತಾರೆ. ಭಾರತದಲ್ಲಿ ಹೊಸ ನಿರ್ಮಾಣಗಳ ಮೂಲಕ ಶುದ್ಧ ನೀರನ್ನು ಹಂಚಿಕೊಳ್ಳುವ ಸಂಚು ಆರಂಭವಾಗಿದೆ ಎಂದು ಅವರು ಸೂಚಿಸುತ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಉತ್ತರವನ್ನಾಗಿ ಬರೀಬೋದು. ಮುಂದಿನ ಇದನ್ನು ನೋಡೋಣ. ಭಕ್ತಿ ಬೇಕು, ವಿರಕ್ತಿ ಬೇಕು, ಸರ್ವಶಕ್ತಿ ಬೇಕು. ಸೊ ಇದಕ್ಕೆ ಉತ್ತರವನ್ನು ನಾವು ಬರೆಯೋದಾದರೆ 23ನೇದು, ಈ ಕೀರ್ತನೆ ಮುಕ್ತಿಯನ್ನು ಪಡೆಯಲು ವಿರಕ್ತಿ, ಭಕ್ತಿ, ಸರ್ವಶಕ್ತಿಯ ಅವಶ್ಯಕತೆಯನ್ನು ಸೂಚಿಸುತ್ತದೆ. ಸತಿಯ ಅನುಕೂಲ, ಸುತನಲ್ಲಿ ಗುಣ ಮತ್ತು ಮತಿವಂತನಾಗುವುದು ಮುಕ್ತಿಯ ಮುಖ್ಯ ಅಂಗಗಳು ಹೌದು ಎಂಬುದನ್ನು ತಿಳಿಸುತ್ತದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಚಿತ್ರವನ್ನು ಗಮನಿಸಿ ಗೆಳೆತನವನ್ನು ನಿನ್ನ ಮಾತುಗಳಲ್ಲಿ ವಿವರಿಸಿ ಅಂತ ಇದೆ. ಸೊ ಈ ಚಿತ್ರವನ್ನು ಗಮನಿಸಿಬಿಟ್ಟು ಗೆಳೆತನದ ಬಗ್ಗೆ ಇಲ್ಲಿ ಬರಿಬೇಕು. ಸೊ ನಿಮ್ಮದೇ ಆಗಿರ್ತಕ್ಕಂತಹ ಒಂದು ವ್ಯಾಖ್ಯಾನ ಕೇಳಿರೋದ್ರಿಂದ ನೀವು ನಿಮ್ಮದೇ ಆದ ಬಗ್ಗೆ ಗೆಳೆಯತನದ ಬಗ್ಗೆ ಬರೆಯಬೇಕು. ಗೆಳೆಯ ಹೇಗಿರಬೇಕು, ನಿಮ್ಮ ಗೆಳೆಯ ಯಾರು, ಸೊ ಆ ಗೆಳೆತನ ಹೇಗಿರಬೇಕು, ನೀವು ನಿಮ್ಮ ಗೆಳೆಯನ ಜೊತೆ ಸೇರಿಕೊಂಡು ಏನೆಲ್ಲ ನೀವು ಇದನ್ನು ಮಾಡಿರ್ತೀರಿ, ಇವನ್ನೆಲ್ಲ ಗೆಳೆತನದ ಬಗ್ಗೆ ನೀವು ಇಲ್ಲಿ ಏನು ಮಾಡಿರಿ ಒಂದಷ್ಟು ಬರೀಬೇಕು. ನಿಮ್ಮದೇ ಆದ ವಾಕ್ಯಗಳಲ್ಲಿ ಬರೀಬೋದು ಅದನ್ನು. ಸೊ ಒಂದು ಸ್ವಲ್ಪ ಗೆಳೆತನದ ಬಗ್ಗೆ ಏನು ಬರೀಬೋದು ಅನ್ನೋದನ್ನು ನಿಮ್ಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಗೆಳೆತನ ಎಂದರೆ ಸ್ಕೂಲಿನಲ್ಲಿ ಹೊಸದಾಗಿ ಸೇರುವ ಸಹಪಾಠಿಗಳ ನಡುವೆ ಹೊಂದಿರುವ ಸಂಬಂಧ. ಇದು ಸ್ಕೂಲಿನ ಸಾಮಾಜಿಕ ವಾತಾವರಣದಲ್ಲಿ ಮುಖ್ಯ ಭಾಗವನ್ನು ಹೊಂದಿದೆ. ಸಹಪಾಠಿಗಳು ಪರಸ್ಪರ ನಲಿವು, ಬೆಂಬಲ ಮತ್ತು ಸಹಾಯವನ್ನು ನೀಡುವುದರಿಂದ ಒಳ್ಳೆಯ ಗೆಳೆತನವನ್ನು ಗಳಿಸಬಹುದು. ಗೆಳೆತನ ಮತ್ತು ಸಹಕಾರ ಸಾಮಾಜಿಕ ಮತ್ತು ಅಕಾಡೆಮಿಯ ಅಭಿವೃದ್ಧಿಗೆ ಸಹಾಯ ಮಾಡಬಲ್ಲ ಮೌಲ್ಯವಾಗಿದೆ ಅಂತಕ್ಕಂಥದ್ದನ್ನು ನೀವು ಬರೀಬೋದು. ನಿಮ್ಮದೇ ಆದ ಮಾತುಗಳಲ್ಲಿ ಕೂಡ ಬರೀಬೋದು. ಮುಂದಿನ ಪ್ರಶ್ನೆ ನೋಡೋಣ. 25ನೇದು, ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯಬಿಡಿ. ಸೊ ಇದಕ್ಕೆ ಉತ್ತರ ಏನಿರಬಹುದು ಇಲ್ಲಿ ನೋಡೋಣ. ಕವಿ ತನ್ನ ಹುಟ್ಟಿನ ಧನ್ಯತೆಯನ್ನು ಬೂದಿ ಹೊಳೆ ತೇಲಿ ಬೀಳುವ ಮೀನಿನ ಬಾಯಲ್ಲಿ ನಿಲ್ಲುವ ಚಿತ್ರಣೆಯ ಮೂಲಕ ವಿವರಿಸಿದ್ದಾರೆ. ತನ್ನ ಜೀವನವು ಹುಟ್ಟು ಮತ್ತು ಸಾವಿನ ಪ್ರಕ್ರಿಯೆಗಳಿಂದ ತುಂಬಿದ್ದು ಅದು ಧನ್ಯತೆಯನ್ನು ಅನುಭವಗಳಿಂದ ಕೂಡಿದೆ ಎಂಬ ಭಾವನೆಯನ್ನು ಸೂಚಿಸುತ್ತಾರೆ ಅಂತಕ್ಕಂಥದ್ದು ಉತ್ತರ ಆಗಿರ್ತದೆ. ಸೊ ಮುಂದಿನ ಪ್ರಶ್ನೆ, ನನಗೆ ಆಟೋ ರಿಕ್ಷಾ ಕಂಡರೆ ತುಂಬ ಭಯ, ಅವು ಪಾದರಸದಂತೆ ಚಲಿಸುತ್ತವೆ. ಇಲ್ಲಿ ಲೇಖಕರು ತುಂಬ ಭಯ ಎನ್ನಲು ಕಾರಣವೇನು ಅನ್ನೋದಕ್ಕೆ, ಲೇಖಕರು ಆಟೋ ರಿಕ್ಷಾ ಕಂಡಾಗ ಭಯ ಉಂಟಾಗುವ ಕಾರಣವು ಅವು ಪಾದರಸದಂತೆ ಚಲಿಸುವುದರಿಂದ ಆಗಿರಬಹುದು. ಆಟೋ ರಿಕ್ಷಾಗಳು ಸ್ವಲ್ಪ ಅಪಾಯಕರವಾಗಿರಬಹುದು. ಸ್ವಾಭಾವಿಕ ಸ್ಥಳಾಂತರ ಮಾಡುವ ಕಲೆಯನ್ನು ಹೊಂದಿರೋದಿಲ್ಲವೆಂಬುದನ್ನು ಭಯ ಕಾರಣವಾಗಿರಬಹುದು. ಇದರಿಂದ ಲೇಖಕರಿಗೆ ಭಯ ಉಂಟಾಗಿರಬಹುದು ಅಂತಕ್ಕಂಥದ್ದು. ನೆಕ್ಸ್ಟು ಇದು ಕನಕದಾಸರ ರಾಮಧಾನ್ಯ ಚರಿತೆ, ಒಂದು ಪ್ರಸಿದ್ಧ ಕೃತಿ ಕೊಟ್ಟಿದ್ದಾರಲ್ಲ, ಇದನ್ನು ನಿಮ್ಮ ಟೆಕ್ಸ್ಟಲ್ಲಿದೆ. ರಾಗಿ ಹೇಳುವ ಮಾತು ಹೀಗಿದೆ ಅಂತಕ್ಕಂಥದ್ದನ್ನು, ಆ ರಾಗಿ ಏನು ಮಾತು ಹೇಳುತ್ತೋ ಅದನ್ನೇ ನೀವು ಉತ್ತರವನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟು ಇದು ಈ ಪದ್ಯ ಏನು ಕೊಟ್ಟಿದ್ದಾರೋ ಇದಕ್ಕೆ ಸಂದರ್ಭನೂ ಸಹ ನಿಮ್ಮ ಟೆಕ್ಸ್ಟ್ ಬುಕ್ನ ಪ್ರಕಾರ ಬರಿಬೇಕು ಇದನ್ನು ಸಂದರ್ಭನ. ಇನ್ನು ಈ ಕೆಳಗಿನ ಕವಿ ಇದು ಸ್ಥಳ, ಕಾಲ, ಕೃತಿ, ಬಿರುದುಗಳನ್ನು ವಾಕ್ಯ ರೂಪದಲ್ಲಿ ಬರೀರಿ ಅಂತ ಕೇಳಿದರೆ ಏನಿಲ್ಲ, ಇಲ್ಲಿ ಒಂದೊಂದಕ್ಕೆ ಒಂದೊಂದು ವಾಕ್ಯವನ್ನು ನೀವು ಬರಿತಾ ಹೋಗ್ಬೋದು. ಏನು ಬರಿತಾ ಹೋಗ್ಬೋದು ಅಂತಂದರೆ ವಾಕ್ಯಗಳನ್ನು ನೀವು ಬರೆಯೋದಾದರೆ ಇಲ್ಲಿ ತೋರಿಸ್ತೇನೆ ನೋಡಿ. ಇಲ್ಲಿ ಏನಿದು ಕುಪ್ಪಳ್ಳಿ ಅಂತ ಇದೆ. ಸೊ ಕುವೆಂಪುರವರ ಜನ್ಮಸ್ಥಳ, ಅವರು ಹುಟ್ಟಿದ ಊರು, ಜನ್ಮಸ್ಥಳ ಕುಪ್ಪಳ್ಳಿ ಅಂತ ಒಂದು ವಾಕ್ಯವನ್ನು ಮಾಡ್ರಿ. ನೆಕ್ಸ್ಟು ಅವರು
ಶ್ರೀರಾಮಾಯಣ ದರ್ಶನಂ ಕೃತಿಯನ್ನು ಬರೆದರು ಅಂತಕ್ಕಂಥದ್ದನ್ನು ಒಂದು ವಾಕ್ಯ ಮಾಡಿರಿ. ನೆಕ್ಸ್ಟು ಅವರಿಗೆ ಡಿಸೆಂಬರ್ 24, 1904 ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ಬರೀಬೇಕು. ನವಿಲು ಅವರ ಒಂದು ಕವನ ಸಂಕಲನಗಳು ಯಾವಪ್ಪ ಅಂದರೆ ನವಿಲು, ಪಾಂಚಜನ್ಯ ಬಂತು. ಪಾಂಚಜನ್ಯಕ್ಕೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು. ಅವರು ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದರು. ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಬಂದಿತು. ಸೊ ಅವರ ಜಿಲ್ಲೆ ಯಾವುದಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆ. ಸೊ ಅವರು ನಮ್ಮ ರಾಜ್ಯಕ್ಕೆ ರಾಷ್ಟ್ರಕವಿ ಎಂದು ಅವರಿಗೆ ಬಿರುದನ್ನು ಸಹ ಕೊಟ್ಟಿದ್ದಾರೆ. ಸೊ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು ಅಂತಕ್ಕಂತಹದ್ದನ್ನು ಇದನ್ನೆಲ್ಲದನ್ನು ಸಹ ಒಂದೊಂದು ವಾಕ್ಯವನ್ನು ಮಾಡಿ ನೀವು ಬರಿತಾ ಹೋಗಿ ಒಂದು 7-8 ವಾಕ್ಯಗಳನ್ನು ಬರೀಬೋದು. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೊಟ್ಟಿರುವ ವಾಕ್ಯದಲ್ಲಿನ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಿ ಅಂತ ಇದೆ. ಸೊ ಹಂತಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ನಿಮಗೆ ಹಂತಗಳನ್ನು ಕೊಟ್ಟಿರೋದ್ರಿಂದ ಇಲ್ಲಿ ಉಪಮೇಯ ಯಾವುದಾಗ್ತದೆ ಅಂದರೆ ಉದಯಿಸುತ್ತಿರುವ ಸೂರ್ಯನನ್ನು ನಾರಿಯ ಹಣೆ ತಿಲಕಕ್ಕೆ ಹೋಲಿಸುವುದರಿಂದ ಉದಯಿಸುತ್ತಿರುವ ಸೂರ್ಯ ಇದು ಉಪಮೇಯ ಆಗ್ತದೆ. ಯಾವುದಕ್ಕೆ ಹೋಲಿಕೆ ಮಾಡಿರೋದಪ್ಪ ಅಂದರೆ ನಾರಿಯ ಹಣೆಯ ತಿಲಕಕ್ಕೆ ಹೋಲಿಕೆ ಮಾಡಿದರೆ ನಾರಿಯ ಹಣೆಯ ತಿಲಕ. ಉಪಮಾವಾಚಕ ಯಾವುದಪ್ಪ ಅಂತಂದರೆ ಅಂತೆ ಅನ್ನೋದನ್ನು ಇಲ್ಲಿ ಬಳಸಿದ್ದಾರೆ. ತಿಲಕದಂತೆ ಇರೋದ್ರಿಂದ ಅಂತೆ. ಸಮಾನ ಧರ್ಮ ಇಲ್ಲಿ ಉದಯಿಸುತ್ತಿರುವ ಸೂರ್ಯ ನಾರಿಯ ಹಣೆಯ ತಿಲಕದಂತೆ ಕಂಗೊಳಿಸುತ್ತಿರುವುದು, ಕೆಂಪಗೆ ಶೋಭಿಸುವುದು ಸಮಾನ ಧರ್ಮ ಅಂತ ಬರೀರಿ. ಅಲಂಕಾರ ಯಾವ್ದು ಬರ್ತದಪ್ಪ ಅಂತಂದರೆ ಇಲ್ಲಿ ಉಪಮಾಲಂಕಾರ ಬರ್ತದೆ. ಉಪಮಾಲಂಕಾರ ಬರ್ತದೆ. ಸಮನ್ವಯವನ್ನು ಬರೀಬೇಕಿಲ್ಲಿ. ಏನು ಅಂದರೆ ಉದಯಿಸುತ್ತಿರುವ ಸೂರ್ಯ, ಉಪಮೇಯವಾದ ಉದಯಿಸುತ್ತಿರುವ ಸೂರ್ಯನನ್ನು ಉಪಮಾನವಾದ ನಾರಿಯ ಹಣೆಯ ತಿಲಕಕ್ಕೆ ಹೋಲಿಸಿರುವುದು ಇಲ್ಲಿ ಸಮನ್ವಯವನ್ನು ಸಾಧಿಸಿದೆ. ಲಕ್ಷಣ ಅಂತಂದರೆ ಈ ಒಂದು ಉಪಮೇಯವನ್ನು ಉಪಮಾನಕ್ಕೆ ಹೋಲಿಕೆ ಮಾಡ್ತಕ್ಕಂಥದ್ದೇನಿದಾವಲ್ಲ ಅದನ್ನು ಅಂತೆ ಎಂಬ ಒಂದು ಉಪಮಾವಾಚಕವನ್ನು ಉಪಯೋಗಿಸಿ ಬರೀತಕ್ಕಂಥದ್ದನ್ನು ಇಲ್ಲಿ ಲಕ್ಷಣ ಅಂತ ಕರಿತೇವೆ. ಅದನ್ನು ಒಂದ್ಸಲ ತೋರಿಸ್ತೇನೆ ಯಾವ ರೀತಿ ಬರೀಬೇಕು ಅಂತಕ್ಕಂಥದ್ದನ್ನು. ಸೊ ಈ ಥರ ಇಲ್ಲಿ ಲಕ್ಷಣವನ್ನು ಬರೀಬೇಕು. ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಅಂತಕ್ಕಂಥದ್ದನ್ನು ಲಕ್ಷಣವನ್ನು ಬರೀಬೇಕು. ಸಮನ್ವಯ ನೋಡ್ರಿ, ಇಲ್ಲಿ ಉಪಮೇಯವಾದಂತಹ ನಾವು ಬರೆದಂತಹದ್ದು ಯಾವುದಕ್ಕೆ ಸೂರ್ಯನು ಉದಯಿಸುವುದನ್ನು ಉಪಮಾನವಾದಂತಹ ನಾರಿಯರ ಹಣೆಯ ತಿಲಕಕ್ಕೆ ಪರಸ್ಪರ ಹೋಲಿಸಲಾಗಿದೆ. ಆದ್ದರಿಂದ ಈ ವಾಕ್ಯ ಉಪಮಾಲಂಕಾರಕ್ಕೆ ಉದಾಹರಣೆ ಅಂತೇಳಿ ಸಮನ್ವಯವನ್ನು ಬರೀಬೇಕು. ಇಲ್ಲಿ ಸಮಾನ ಧರ್ಮ ಯಾವುದಪ್ಪ ಅಂತಂದರೆ ಎರಡು ಕೆಂಪಾಗಿ ಕಾಣ್ತಕ್ಕಂಥದ್ದು ಸಮಾನ ಧರ್ಮ ಅಂತೇಳಿ ಬರೀಬೇಕು. ಸೊ ಈ ರೀತಿ ನೀವು ಇದನ್ನು ಬರೀಬೇಕಾಗ್ತದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ. ಸೊ ಇದಕ್ಕೆ ಭಾವಾರ್ಥವನ್ನು ಕೇಳಿದರೆ. ಸೊ ಭಾವಾರ್ಥವನ್ನು ನೋಡೋಣ. ಈ ಪದ್ಯದಲ್ಲಿ ಕಾಗೆಯ ಮರಿ, ಹಾಡಿನ ಮರಿ, ಸೀಳು ನಾಯಿ, ಅಮುಗೇಶ್ವರರಾದ ಅಮ್ಮುಗೆ, ರಾಯಮ್ಮ ಎಂಬ ವ್ಯಕ್ತಿಗಳ ವಿವಿಧ ಗುಣಗಳನ್ನು ಸ್ವರೂಪಿಸಿ ಅರಿವಿನ, ಆಚಾರದ ಮತ್ತು ಸಂಯಮದ ಮೂಲಕ ಜೀವನದಲ್ಲಿ ಯಾವುದೇ ಭಾವಿಯ ಬೆಳವಣಿಗೆಯನ್ನು ಪಡೆಯಲು ಮೂಲಕವಾಗಿದೆ ಎಂಬ ಸಂದೇಶವನ್ನು ಕೊಡುತ್ತದೆ. ಇದು ಮಹತ್ತರವಾದ ಸಂದೇಶವನ್ನು ಅದ್ಭುತವಾಗಿ ಸೂಚಿಸುತ್ತದೆ ಅಂತಕ್ಕಂಥದ್ದು ಆ ಪದ್ಯದ ಒಂದು ಭಾವಾರ್ಥ ಆಗಿದೆ. ಇನ್ನು ಲೆಟರ್ ರೈಟಿಂಗ್ ಕೇಳಿದರೆ. ಸೊ ಈ ಲೆಟರ್ ರೈಟಿಂಗನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತೇನೆ ನಾನು. ಸೊ ಇಲ್ಲಿಂದ ನಿಮ್ಮ ಹೆಸರನ್ನು ಇಲ್ಲಿ ಸ್ಟಾರ್ಟಿಂಗಲ್ಲಿ ಬರೀಬೇಕು. ಸೊ ಇಲ್ಲಿ ರವಿ ಅಥವಾ ರಾಗಿಣಿ ಅಂತ ತಗೊಂಡಿದ್ದೀನಿ. ನಿಮ್ಮ ಹೆಸರನ್ನು ಇಲ್ಲಿ ಬರೀಬೇಕು. ಸರ್ಕಾರಿ ಪ್ರೌಢಶಾಲೆ ಬಸವನಗಂಗೂರು ಅಂತ ಕೊಟ್ಟಿರ್ತಾರೆ, ಹಾಗಾಗಿ ಅದನ್ನೇ ಹಾಕಿದ್ದೀವಿ. ನಿಮ್ಮ ಎಕ್ಸಾಮ್ ದಿನಾಂಕ ಇದೆ, ಅದನ್ನೇ ಹಾಕಿದ್ದೀವಿ. ನೆಕ್ಸ್ಟ್ ಇವರು ಯಾರಿಗೆ ಬರೀತಾ ಇರೋದು? ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಬಸವನಗಂಗೂರು. ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಗೆ ಬರೀತಾ ಇರೋದ್ರಿಂದ ಊರು ಅದೇ ಆಗಿರುತ್ತೆ, ಮತ್ತೇನು ಊರನ್ನು ಸಪ್ರೇಟಾಗಿ ಕೊಟ್ಟಿರಲ್ಲ ಅವರು. ಸೊ ನೆಕ್ಸ್ಟು ಅದಾದಮೇಲೆ ಇಲ್ಲಿ ಮಾನ್ಯರೇ ಅಂತ ಬರೀಬೇಕು. ಇಲ್ಲಿ 2 ಸಲ ಬಂದಿದೆ ಮಾನ್ಯರೇ, ಇದು ಬೇಡ, ಇದು ಮಾನ್ಯರೇ ಅಂತ ಬರೀರಿ. ಆಮೇಲೆ ವಿಷಯವನ್ನು ಬರೀಬೇಕು. ಸೊ ನಮ್ಮ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅನುಮೋದಿಸಲು ಮನವಿ ಅಂತ ಕೊಡ್ತಾ ಇರೋದು. ಸೊ ಅದೇ ರೀತಿ ವಿಷಯದೊಳಗಡೆ ಅಲ್ಲಿ ಏನು ವಿಷಯವನ್ನು ಕೊಟ್ಟಿರ್ತಾರೋ ಅದನ್ನು ಬರೀಬೇಕು ನೀವು. ಸೊ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಮಗೆ
ಒದಗಿಸಿಕೊಡಿ ಅಂತೇಳಿ ಇದರಲ್ಲಿ ಇರ್ತಕ್ಕಂಥದ್ದು. ಸೊ ಆನಂತರ ಇತಿ ನಿಮ್ಮ ನಂಬಿಕೆಯ ರವಿ ರಾಗಿಣಿ ಅಂತ ಬರೆದ್ಬಿಟ್ಟು ಸಹಿಯನ್ನು ಮಾಡಬೇಕು. ಸೊ ಇದಿಷ್ಟು ಈ ಒಂದು ಪತ್ರಲೇಖನವನ್ನು ಬರೀತಕ್ಕಂಥದ್ದು. ಇದನ್ನು ಇನ್ನೊಂದು ಸಲ ಬೇಕಾದ್ರೆ ನೋಡ್ಕೊಳ್ರಿ. ಪತ್ರಲೇಖನದಲ್ಲಿ ಏನು ಬರೀಬೇಕು ಅಂತ ವಿಡಿಯೋ ಪಾಸ್ ಮಾಡಿಕೊಂಡು ಕರೆಕ್ಟಾಗಿ ಏನೇನೆಲ್ಲ ಬರ್ಕೋಬೇಕು ಇದನ್ನು ಕರೆಕ್ಟಾಗಿ ಬರ್ಕೋಬೇಕು. ಸೊ ಇದನ್ನು ಪತ್ರಲೇಖನವನ್ನು ಸಂಪೂರ್ಣ ಪ್ರಮಾಣದಲ್ಲಿ ನೀವು ನೋಡಬೇಕು ಅಂತಂದರೆ ನೋಡಿರಿ ಈ ಥರ ಬರುತ್ತೆ. ಇನ್ನೂ ಚಿಕ್ಕದು ಮಾಡಬೇಕು, ನಿಮಗೆ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ, ಅದರ ಫಾರ್ಮೇಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟು ಫಾರ್ಮೇಟು ಈ ರೀತಿ ಬರ್ತದೆ. ಇಂದ ಯಾರಿಗೆ ಇವರಿಗೆ ಅನ್ನೋದನ್ನೆಲ್ಲ ಇಲ್ಲಿ ಬರೀಬೇಕಾಗ್ತದೆ. ಸೊ ನೆಕ್ಸ್ಟು ಇಲ್ಲಿಗೆ ನಿಮ್ಮ ಒಂದು ಇದು ಪ್ರಶ್ನೆ ಪತ್ರಿಕೆ ಮುಗೀತು. ಸೊ ಇಲ್ಲಿ ಏನು ಫಾರ್ಮೇಟ್ ಕೊಟ್ಟಿದ್ದಾರೋ ಅದೇ ಫಾರ್ಮೇಟ್ಗೆ ಇಲ್ಲಿ ನಾನು ಬರೆದಿರ್ತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳೇ, ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನೋಡಿಕೊಂಡು ಸೋಮವಾರ ಬರೀತಕ್ಕಂತಹ ಒಂದು ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇನ್ನೂ ನಿಮ್ಮ ನಿಮ್ಮ ಫ್ರೆಂಡ್ಸ್ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಅವರಿಗೆ ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿರಿ, ಅವ್ರನ್ನೂ ಸಹ ಸಬ್ಸ್ಕ್ರೈಬ್ ಆಗಲಿಕ್ಕೆ ಕೇಳಿ. ನಿಮಗೆ ಬಹಳಷ್ಟು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ಟೂಡೆಂಟ್ಸ್.